ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಇಂಗ್ಲೀಷ್ನ PDF-ನ್ನು ಶೋ ಮಾಡ್ತಾ ಇದ್ದೇನೆ. ಆ್ಯಂಡ್ ಇದರ PDF-ನ ಲಿಂಕನ್ನು ನಾನು ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಯಾರ್ಯಾರು ಜಾಯ್ನ್ ಆಗಿಲ್ಲ ಆದಷ್ಟು ಬೇಗ ಜಾಯ್ನ್ ಆಗಿ. ನಾನು ಇವತ್ತು ನೈಟ್ ಒಳಗಡೆ ಈ PDF-ನ ಗ್ರೂಪಲ್ಲಿ ಶೇರ್ ಮಾಡ್ತಾ ಇದ್ದೇನೆ. ಸೊ ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ ಸ್ಟೂಡೆಂಟ್ಸು, ಇದರಲ್ಲಿ ಇದು ಬಂದುಬಿಟ್ಟು ನಾನು ಪ್ರಿಪೇರ್ ಮಾಡಿದ್ದಲ್ಲ, ಇದು ಭಾಗ್ಯಮ್ಮ GV KLK GPUC ಬೀರೂರವ್ರು ಮಾಡಿದ್ದು. ಸೊ ಆ್ಯಂಡ್ ಚಾಪ್ಟರ್ ವೈಸ್ ಇದೆ ಆ್ಯಂಡ್ ಆಲ್ ದ ಗ್ರಾಮರ್ ಪಾಯಿಂಟ್ಸ್ ಆರ್ ಕವರ್ಡ್. ಸೊ ದಿಸ್ ವಿಲ್ ಬಿ ಗುಡ್, ಬೆಟರ್ ಅನಿಸ್ತು. ಸೊ ಇದನ್ನು ಚೂಸ್ ಮಾಡಿದ್ದೇನೆ, ಇದನ್ನು ಪಿಕ್ ಮಾಡಿದ್ದೇನೆ. ಸೊ ಫ್ರಮ್ MCQ ಕ್ವಶನ್ ನಂಬರ್ 1 to 10. ಸೊ ಯಾವ್ಯಾವ ಚಾಪ್ಟರಿಂದ ಬರುತ್ತೆ, ಲೈಕ್ ನೋಡಿ, ರೋಮಿಯೋ ಜೂಲಿಯೆಟ್ ಎಲ್ಲದೂ ಇದೆ ಕಂಪ್ಲೀಟ್ ಆಗಿ. ಅದರದ್ದು ಆನ್ಸರು ಇದೆ, ನಾಟ್ ಓನ್ಲಿ ಕ್ವಶನ್ಸ್ ವಿತ್ ಆನ್ಸರ್ಸ್. ಓಕೆ, 2 Dear, ಆನ್ ಚಿಲ್ಡ್ರನ್, ಆಲ್ ಚಾಪ್ಟರ್ಸ್. ಓಕೆ, ಸೊ ವಾಟ್ ಎವರ್ ದ ಚಾಪ್ಟರ್ಸ್ ಇದೆ ನೋಡಿ, ಅದೆಲ್ಲದೂ ಇದೆ. ಸೊ ಲೆಸನ್ಸು ಇದೆ ಆ್ಯಂಡ್ ಈವನ್ ಪೋಯಮ್ಸು ಇದೆ. ದ ಗಾರ್ಡ್ನರ್, ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್, ಹೆವನ್, ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ದ ವೋಟರ್, ಎಲ್ಲದೂ ಇದೆ ಸ್ಟೂಡೆಂಟ್ಸು. ಸೊ ದೀಸ್ ಆಲ್ ಆರ್ ಫಾರ್, ಅಂದರೆ ಏನೇನು ಕ್ವಶನ್ಸ್ ಇದೆ ನೋಡಿ ಅದಕ್ಕೆ ಆನ್ಸರನ್ನು ಕೊಟ್ಟಿದ್ದಾರೆ. ದೆನ್ ಆಫ್ಟರ್ ದಿಸ್, ಸೊ ಇನ್ ದ ಪೇಜ್ ನಂಬರ್ 27 ಇನ್ ದಿಸ್ PDF, ಪ್ಯಾಸಿವ್ ಫಾರ್ಮ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಪ್ಯಾಸಿವ್ ಫಾರ್ಮ್ಸ್ಗಳು ಇದೇ ಬರುತ್ತಂತಲ್ಲ, ಎಕ್ಸಾಕ್ಟ್ ಇದೇ ಬರುತ್ತಂತಲ್ಲ, ಬರಲೂಬೋದು, ಬರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸೊ ಅದ್ರ ಜೊತೆ ಅದಕ್ಕೆ ಆನ್ಸರು ಕೂಡ ಕೊಟ್ಟಿದ್ದಾರೆ. ಪ್ಯಾಸಿವ್ ಫಾರ್ಮ್ಸು, ಎಕ್ಸ್ಪ್ರೆಷನ್ಸ್ ಇದು ಇದೆ, ಪ್ರೊನೌನ್ಸು ಆರ್ ವಿ ಕಾಲ್ ಇಟ್ ಆಸ್ ಪ್ರೊನಾಮಿನಲ್ಸು, ಪ್ರೊನೌನ್ಸ್ ಆರ್ ಪ್ರೊನಾಮಿನಲ್ಸು. ದೆನ್ ಅನ್ಸೀನ್ ಪ್ಯಾಸೇಜು, ಇದಕ್ಕೂ ಕೂಡ ಪ್ಯಾಸೇಜನ್ನು ಕೊಟ್ಟು ಅಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. ಅನ್ಸೀನ್ ಪ್ಯಾಸೇಜು, ಅದಕ್ಕೂ ಕೂಡ ಒಂದಿಷ್ಟು ಕ್ವಶನ್ಸನ್ನು ಕೊಟ್ಟಿದ್ದಾರೆ ಆ್ಯಂಡ್ ಅಗೇನ್ ಆನ್ಸರ್ಸನ್ನು ಕೊಟ್ಟಿದ್ದಾರೆ. ದೆನ್ ಪೋಯಿಟ್ರಿ ಕಾಂಪ್ರೆನ್ಷನ್ನು ಕೊಟ್ಟಿದ್ದಾರೆ. ಪೋಯಿಟ್ರಿದು ಇಲ್ಲಿದೆ ನೋಡಿ, ಇದೆಲ್ಲ ಪೋಯಿಟ್ರಿದು, ಇದನ್ನು ಓದ್ಕೊಳ್ಳಿ. ದ ಬ್ಯಾಂಗಲ್ ಸೆಲ್ಲರ್, ದ ಹ್ಯೂಮನ್ಸಸ್, ಸೀಸನ್ಸು, ಆಲ್ ದೋಸು. ಅದಾದ ನಂತರ ಆರ್ಟಿಕಲ್ಸ್, ಪ್ರಿಪೋಸಿಷನ್ನು, ಜಂಬಲ್ಡ್ ವರ್ಡ್ಸು, ಸಬ್ಜೆಕ್ಟ್, ವರ್ಬ್, ಎಗ್ರಿಮೆಂಟು, ಟೆನ್ಸಸ್ಸು, ರೀರೈಟ್ ಆಸ್ ಡಿರೆಕ್ಟೆಡ್, ದಿಸ್ ಆಲ್ ಆರ್ ಇಲ್ಲಿ ನೋಡಿ. ಆರ್ಟಿಕಲ್ಸ್ ಇಲ್ಲಿದೆ. ರಿಯರಿಂಗ್ ದ segments into a meaningful sentence, then subject word agreement, appropriate forms of verbs, linkers and or adella barutte nodi, linkers, because then question forms and question tags. ಇದು ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ನೋಡಿ. ಕ್ವಶನ್ ಫಾರ್ಮ್ಸ್ ಆ್ಯಂಡ್ ಕ್ವಶನ್ ಟ್ಯಾಗ್ಸ್ ಪಾರ್ಟ್ D ಅಲ್ಲಿ ಬರುತ್ತೆ, 2 ಮಾರ್ಕ್ಸಿಗೆ ಬರುತ್ತೆ. ದೆನ್ ಲಿಂಕರ್ಸು ಬರ್ಬೋದು. ದೆನ್ ಅಪ್ರಾಪ್ರಿಯೇಟ್ ಫಾರ್ಮ್ಸ್ ಆಫ್ ವರ್ಬ್ಸ್. ಸೊ ಎಷ್ಟೆಷ್ಟು ಮಾರ್ಕ್ಸಿಗೆ ಬರುತ್ತೆ, ಎಲ್ಲೆಲ್ಲಿ ಬರುತ್ತೆ ಅಂತಲೂ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಫ್ರೇಮ್ WH ಕ್ವಶನ್, WH ಟೈಪ್ ಆಫ್ ಕ್ವಶನ್ಸ್ ಅದಕ್ಕೂ ಕೊಟ್ಟಿದ್ದಾರೆ. ಅಂಡರ್ಲೈನ್ಡ್ ಪಾರ್ಟಿಗೆ WH ಕ್ವಶನ್ಸನ್ನು ಫ್ರೇಮ್ ಮಾಡಿ ಅಂತ. ದೆನ್ ಎರರ್ ಐಡೆಂಟಿಫಿಕೇಷನ್ನು, ಇದು ಇಂಪಾರ್ಟೆಂಟು. ರಿಪೋರ್ಟ್ ದ ಕಾನ್ವರ್ಸೇಷನ್, ರಿಪೋರ್ಟೆಡ್ ಸ್ಪೀಚ್, ಎಲ್ಲರೂ ಕೂಡ ಮಿಸ್ಟೇಕ್ ಆಗೋದಿದೆ ರಿಪೋರ್ಟೆಡ್ ಸ್ಪೀಚಲ್ಲಿ. 5 ಮಾರ್ಕ್ಸ್. ಓಕೆ, ರಿಪೋರ್ಟೆಡ್ ಸ್ಪೀಚ್ ಅಂದರೆ ಏನು ಗೊತ್ತುಂಟು ಸ್ಟೂಡೆಂಟ್ಸ್, ಸಿಂಪಲಾಗಿ ನಾನು ನಿಮ್ಗೊಂದು ಹೇಳ್ತೇನೆ ನೋಡಿ. ಯಾರೋ ಇಬ್ಬರು ಮಧ್ಯೆ ಕಾನ್ವರ್ಸೇಷನ್ ಆಗ್ತಾಯಿದೆ, ಆಯಿತಾ? ಅವರಿಬ್ಬರು ಮಾತಾಡಿದ್ದನ್ನು ನೀವು ಇನ್ನೊಬ್ಬರ ಹತ್ರ ಹೇಗೆ ಹೇಳ್ತೀರಾ, ಲೈಕ್ ದ್ಯಾಟ್. ಅವರಿಬ್ಬರು ಹೀಗೀಗೆ ಮಾತಾಡಿದ್ರು ಅಂತ ನೀವು ಇನ್ನೊಬ್ಬರ ಹತ್ರ ಹೇಳೋದು, ದಟ್ ಈಸ್ ರಿಪೋರ್ಟೆಡ್ ಸ್ಪೀಚ್ ಅಷ್ಟೇ. ಓಕೆ, ಅವರೀಗ ಅಪ್ಪ ಮಗ ಏನೋ ಮಾತಾಡ್ತಾ ಇದ್ದಾರಂತೆ, ರಜತ್ ಮತ್ತು ಫಾದರ್ ಅವರಿಬ್ಬರೇನೋ ಮಾತಾಡ್ತಾ ಇದ್ದಾರೆ. ಅವರಿಬ್ಬರು ಮಾತಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರೆ ಹೋಗಿ ನಿಮ್ಮ ಫ್ರೆಂಡ್ ಹತ್ರ ಹೇಗೆ ಹೇಳ್ತೀರಾ ಆ ಥರ, ಲೈಕ್. ಓಕೆ, ದಟ್ ಈಸ್ ರಿಪೋರ್ಟೆಡ್ ಸ್ಪೀಚು. ಅದು 5 ಮಾರ್ಕ್ಸಿಗಿದೆ. ಅದ್ರದ್ದು ಕೂಡ ಕ್ವಶನ್ಸ್ಗಳಿದೆ ಸ್ಟೂಡೆಂಟ್ಸ್ ಇಲ್ಲಿ. ಆಲ್ಮೋಸ್ಟ್ ಎಷ್ಟು 6, 7, 9, 10, 11 ಇದಿದೆ, 12 ಟೋಟಲ್ 12 ರಿಪೋರ್ಟೆಡ್ ಸ್ಪೀಚಿಗಿದೆ. ಅದಾದ ನಂತರ ಡೈಲಾಗ್ ಬಿಟ್ವೀನ್ 2 ಫ್ರೆಂಡ್ಸು, ಅದೇ ಕನ್ವರ್ಸೇಷನ್ ಆಗ್ತಾ ಇರುತ್ತೆ ಫ್ರೆಂಡ್ಸು, ಅದ್ರದ್ದು ಹೇಳ್ತಾ ಇದ್ದಾರೆ. ದೆನ್ ಲೆಟರ್ ರೈಟಿಂಗ್. ಓಕೆ, ಸೊ ಲೆಟರ್ ರೈಟಿಂಗಲ್ಲಿ ನಿಮಗೆ ಜಾಬ್ ಅಪ್ಲಿಕೇಶನ್ ಇದೆ. ದೆನ್ ಇಂಗ್ಲೀಷ್ ಟೀಚರ್ ವಾಂಟೆಡ್, ಸೊ ಅದ್ರದ್ದು ಬಗ್ಗೆ ಇದು ಮಾಡಿ. ರೈಟ್ ಅ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋವಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಹಿಂದೂ ಡೇಟೆಡ್ 18th January 2025, ಜಾಬ್ ಅಪ್ಲಿಕೇಶನ್ ಫಾರ್ ಇಂಗ್ಲೀಷ್ ಟೀಚರ್ ಅದು ಕೊಟ್ಟಿದ್ದಾರೆ. ಮತ್ತು ರೆಸ್ಯೂಮೆ ಬಿಲ್ಡಿಂಗ್ ಬಗ್ಗೆ ಇದು ಮಾಡಿದ್ದಾರೆ. ಓಕೆ, ಸೊ ಇದರಲ್ಲಿ ಆಲ್ಮೋಸ್ಟ್ ನಿಮ್ಮ ಗ್ರಾಮರ್ ಪಾಯಿಂಟು ಕೂಡ ಕವರ್ ಆಗಿದೆ. ದಟ್ ಟು ಸ್ಟ್ರಗ್ಲಿಂಗ್ ಇನ್ ರಿಪೋರ್ಟೆಡ್ ಸ್ಪೀಚ್ ಇರ್ಬೋದು, ಅಥವಾ ಗ್ರಾಮರ್ ಪಾಯಿಂಟಲ್ಲಿ ಯಾರ್ಯಾರು ಸ್ಟ್ರಗಲ್ ಮಾಡ್ತಾಯಿದ್ದೀರಾ ಆಲ್ಮೋಸ್ಟ್ ಎಲ್ಲ ಗ್ರಾಮರ್ ಪಾಯಿಂಟ್ಗಳು ಇಲ್ಲಿದೆ. ಈವನ್ ಲೆಟರ್ ರೈಟಿಂಗು ಇದೆ ಆ್ಯಂಡ್ ಚಾಪ್ಟರ್ ವೈಸು ಕೂಡ ಇದೆ. ಓಕೆ, ಕಂಪ್ಲೀಟ್ PDF ಇದೆ ಸ್ಟೂಡೆಂಟ್ಸು. ಇದು ಒಳ್ಳೇದು ಅನಿಸ್ತು ನನಗೆ, ಅಂದರೆ ಸ್ವಲ್ಪ ಸಿಸ್ಟಮ್ಯಾಟಿಕ್ ಆಗಿತ್ತು. ಓಕೆ, ಸೊ ಇದನ್ನು ನೀವು ರೆಫರ್ ಮಾಡ್ಬೋದು ಸ್ಟೂಡೆಂಟ್ಸು. ಫ್ರಮ್ ದ ಬಿಗಿನ್ ನೋಡ್ಕೊಂಡು ಬನ್ನಿ, ಈಸಿ ಇದೆ ಇಂಗ್ಲೀಷು, ಆರಾಮ್ಸೆ ಮಾಡ್ಬೋದು, ಆಯಿತಾ? ಸೊ ಇದರದ್ದು PDF-ಅನ್ನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿರ್ತೇನೆ. ಯಾರ್ಯಾರು ಜಾಯ್ನ್ ಆಗಿಲ್ಲ, ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಶೇರ್ ಮಾಡಿರ್ತೇನೆ. ಅದ್ರ ಥ್ರೂ ಜಾಯ್ನ್ ಆಗಿ ನಾನು ಆದಷ್ಟು ಬೇಗ ಈ PDF-ಅನ್ನು ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತೇನೆ. ಓಕೆ, ಸೊ ಈಗ ಆಲ್ರೆಡಿ PCM ಆಗಿದೆ. ಆಲ್ಮೋಸ್ಟ್ ನೀವು ನೋಡಿದ ಪ್ರಕಾರ
ಕೆಮಿಸ್ಟ್ರಿ ಓಕೆ ನಾವು ಹೇಳಿದ್ದು ಎಲ್ಲದೂ ಬಂದಿದೆ ಆಲ್ಮೋಸ್ಟ್. ಓಕೆ 2 ಮಾರ್ಕ್ಸು, ನ್ಯೂಮರಿಕಲ್ಸ್ ಇರ್ಬೋದು 3 ಮಾರ್ಕ್ಸು, 5 ಮಾರ್ಕ್ಸು. MCQ ವಿ ಕಾಂಟ್ ಪ್ರೊಡಿಕ್ಟ್ ಸ್ಟೂಡೆಂಟ್ಸ್ ಯಾವುದನ್ನು ಕೂಡ. MCQ ಡಿಪೆಂಡ್ಸು. ಅದು ಬಿಟ್ಟು ಮತ್ತೆಲ್ಲದೂ ಈಸಿ ಇದ್ದಿತ್ತು. ಈವನ್ ಫಿಸಿಕ್ಸಲ್ಲೂ ಕೂಡ 2, 3, 5 ಮಾರ್ಕ್ಸ್ ಎಲ್ಲದೂ ಬಂದಿತ್ತು. ಮ್ಯಾಥ್ಸಲ್ಲಿ 2, 3, 4, 6 ಮಾರ್ಕ್ಸ್ ಇದೆಲ್ಲ ಬಂದಿತ್ತು. ಸೊ ಸಣ್ಣ ಪುಟ್ಟ ಚೇಂಜಸ್ಗಳಾಗಿತ್ತು. ಸೊ ಇದು ಇಂಗ್ಲೀಷ್. ಓಕೆ, ಸೊ ಇಂಗ್ಲೀಷ್ ಇದೇ ಬರುತ್ತೆ ಅದೇ ಬರುತ್ತೆ ಅಂತ ಕಂಪಲ್ಸರಿ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಗ್ರಾಮರ್ ನೀವು ಪರ್ಫೆಕ್ಟ್ ಆದರೆ ಇಂಗ್ಲೀಷಲ್ಲಿ ಆರಾಮ್ಸೆ ಮಾಡ್ಬೋದು. ಯಾಕಂದರೆ ಅಲ್ಟಿಮೇಟಾಗಿ ಏನು ಹೇಳಿ ಎಲ್ಲದೂ ಈಗ ನಿಮ್ಮ 4, 5 ಮಾರ್ಕ್ಸ್ ಇದೆ ಎಲ್ಲದಕ್ಕೂ ಸಮ್ಮರಿ ಬರಿತೀರ ಅಷ್ಟೇ. ಓಕೆ, ನೀವು ಬರೆಯೋದ್ರಲ್ಲಿ ಇರುತ್ತೆ ಅಷ್ಟೇ. ಓಕೆ, ಸೊ ಉಳಿದಿದ್ದು ನೀವು ಗ್ರಾಮರಲ್ಲಿ ಪರ್ಫೆಕ್ಟ್ ಆದರೆ ಯು ಕ್ಯಾನ್ ಸ್ಕೋರ್ ವೆಲ್ ಇನ್ ಇಂಗ್ಲೀಷ್. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಇಂಗ್ಲೀಷ್ ಬಗ್ಗೆ. ಹಾಗೆ ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗಳು ಸರ್ ಬಯಾಲಜಿನ ಅಪ್ಲೋಡ್ ಮಾಡಿ, ಕಂಪ್ಯೂಟರ್ ಸೈನ್ಸ್ ಅಪ್ಲೋಡ್ ಮಾಡಿ ಅಂತ ಇದ್ದರು. ಬಯಾಲಜಿ ಪ್ರಿಪೇರ್ ಮಾಡ್ತಾ ಇದ್ದೇನೆ. ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಐ ವಿಲ್ ಅಪ್ಲೋಡ್ ಬಯಾಲಜಿ PDF ಆಲ್ಸೋ. ಐ ವಿಲ್ ಅಪ್ಲೋಡ್ ವಿಡಿಯೋ ಆನ್ ಬಯಾಲಜಿ ಆ್ಯಸ್ ವೆಲ್. ಓಕೆ, ಕಂಪ್ಯೂಟರ್ ಸೈನ್ಸ್ ಇದು ಕೂಡ ಅಪ್ಲೋಡ್ ಮಾಡ್ತಾನೆ. ಓಕೆ, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಓಕೆ ಸ್ಟೂಡೆಂಟ್ಸು, ಈ ಒಂದು ವೀಡಿಯೋವನ್ನು ನೋಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೇಕಿದ್ದವರಿಗೆ ನೀಡಿದ್ದವರಿಗೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಸೈನಿಂಗ್ ಆಫ್. ಮತ್ತೆ ಸಿಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದ್ಯಾಟ್ ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.